ಫ್ರೆಂಡ್ಸ್, ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟು. ನನಗೆ ಗೊತ್ತು ನೀವು ಸಾಕಷ್ಟು ಮೋಟಿವೇಶ್ನಲ್ ವಿಡಿಯೋಗಳನ್ನು ನೋಡಿರ್ತೀರ. ಅದನ್ನು ನೋಡಿ ಸಿಕ್ಕಾಪಟ್ಟೆ ಮೋಟಿವೇಟ್ ಆಗಿರ್ತೀರ. ನಿಮ್ಮ ಎನರ್ಜಿ ತುಂಬಿ ತುಳ್ಕಾಡ್ತಾ ಇರುತ್ತೆ. ತುಂಬಿ ತುಳ್ಕಾಡೋದಷ್ಟೇ ಅಲ್ಲ, ತೂತ್ ಕೂಡ ಆಗಿಬಿಟ್ಟಿರುತ್ತೆ. ಒಂದು ಸ್ವಲ್ಪ ಹೊತ್ತಲ್ಲೇ ಅದೆಲ್ಲ ಖಾಲಿ ಆಗಿಬಿಡುತ್ತೆ. ದೆನ್ ಸೇಮ್ ಥಿಂಗ್ ಬ್ಯಾಕ್ ಟು ದ ಸೇಮ್ ಲೈಫ್. ನೀವು ಎಷ್ಟೇ ಮೋಟಿವೇಶ್ನಲ್ ವಿಡಿಯೋಗಳನ್ನು ನೋಡಿ ನಿಮ್ಮ ಜೀವನದಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ಯಾಕೆ ಹಿಂಗಾಗುತ್ತೆ? ಹಾಗಾದರೆ ಈ ಬದಲಾವಣೆ ಬರೋದಾದರೂ ಯಾವಾಗ? ಇಟ್ಸ್ ವೆರಿ ಸಿಂಪಲ್. ಅದೇನು ಅಂತ ಅಂದರೆ, ವಿಡಿಯೋ ಮುಗಿದ ತಕ್ಷಣವೇ ಇಮಿಡಿಯೇಟ್ಲಿ ಮೊದಲ ಹೆಜ್ಜೆಯನ್ನು ಇಡಬೇಕು. ಫಸ್ಟ್ ಸ್ಟೆಪ್ಪನ್ನು ತಗೊಳ್ಬೇಕು. ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಏನಾದರೂ ಮಾಡಬೇಕು ಅಂತ ಅಂದರೆ ಮೊದಲು ಸ್ಟಾರ್ಟ್ ಆದರೂ ಮಾಡಬೇಕು ತಾನೇ. ಮಾಡಲ್ಲ ನಾವು. ತುಂಬಾ ಆಲಸಿಗಳು ಅಂತಂದರೆ ಇನ್ ದ ಸೆನ್ಸ್ ಯಾವಾಗಲೂ ಪರ್ಫೆಕ್ಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. ಅದಿಲ್ಲ ನನ್ನ ಹತ್ರ, ಅದು ಬಂದ ಮೇಲೆ ಸ್ಟಾರ್ಟ್ ಮಾಡೋಣ, ಇದು ಸರಿಯಾದ ಟೈಮ್ ಅಲ್ಲ, ಟೈಮ್ ನೋಡಿಕೊಂಡು ಸ್ಟಾರ್ಟ್ ಮಾಡೋಣ ಅಂತ ದೂರ ಹಾಕ್ತಾನೆ ಇರ್ತೀವಿ. ಇದನ್ನು ಖಂಡಿತವಾಗ್ಲೂ ತಲೆಯಿಂದ ತೆಗೆದಾಕ್ಬಿಡಿ. ಜಗತ್ತಲ್ಲಿ ಇಲ್ಲಿವರೆಗೂ ಯಾವುದು ಪರ್ಫೆಕ್ಟ್ ಆಗಿಲ್ಲ. ನಿಮ್ಮ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಡೈಲಿ ಯೂಸ್ ಮಾಡುವಂಥ ವಸ್ತುಗಳೇ ಆಗಿರ್ಬೋದು, ಯಾವುದೇ ಆಗಲಿ ದಿನೇ ಅಪ್ಗ್ರೇಡ್ ಆಗ್ತಾ ಇದೆ ಹೊರತು ಪರ್ಫೆಕ್ಟ್ ಆಗಿ ಯಾವುದೂ ಇಲ್ಲ. ಸೊ ಟೇಕ್ ಅ ಫಸ್ಟ್ ಆ್ಯಕ್ಷನ್ ನೌ, ದಾಟ್ಸ್ ಇಟ್. ಆ್ಯಂಡ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀವು ಹಾಕೋ ಮೊದಲನೇ ಹೆಜ್ಜೆ ಚಿಕ್ಕದಾಗೇ ಆಗಿರಲಿ, ಪರವಾಗಿಲ್ಲ. ಅಂದ್ಕೊಂಡಿದ್ದನ್ನು ತಕ್ಷಣವೇ ಒಂದು 5% ಕೂಡ ಮಾಡಿಬಿಟ್ರೆ ದಾಟ್ಸ್ ಇನಫ್. ಮೊದಲ ಹೆಜ್ಜೆ ಕಂಪ್ಲೀಟ್. ನೀವು ಅಂದ್ಕೊಂಡಿದ್ದೆಲ್ಲನೂ ಆಗುತ್ತೆ. ಪ್ರತಿದಿನ ಹಂತವಾಗಿ ಅದನ್ನು ಮಾಡ್ತಾ ಬರಬೇಕು. ಹಂತವಾಗಿ ಕಲಿತಾ ಬನ್ನಿ, ಅನುಭವಿಸ್ತಾ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಬನ್ನಿ, ಅಬ್ಸರ್ವ್ ಮಾಡಿ. ಸುಮ್ಮನೆ ತಲೆಯಲ್ಲಿ ಅದನ್ನು ಡಿಸೈನಲ್ಲಿ ಆ್ಯಂಗಲಲ್ಲಿ ವಿಚಾರ ಮಾಡಿ ಏನೂ ಮಾಡಿಲ್ಲ ಅಂತ ಅಂದರೆ ಹೆಂಗೆ? ಮೊದಲು ಫಸ್ಟ್ ಸ್ಟೆಪ್ ಅಂದರೆ ಮೊದಲ ಹೆಜ್ಜೆ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟು. ಯು ಹ್ಯಾವ್ ಟು ಬಿ ಟೇಕ್ ದ ಫಸ್ಟ್ ಸ್ಟೆಪ್. ಅದು ರಿಲೇಷನ್ಸ್ ಬಿಲ್ಡ್ ಮಾಡೋದಾಗಿರಲಿ, ಬಿಸ್ನೆಸ್ ಆಗಿರಲಿ, ಸ್ಟಡಿ ಆಗಿರಲಿ, ಏನೇ ಆಗಿರಲಿ, ಇಮಿಡಿಯೇಟ್ಲಿ ಫಸ್ಟ್ ಸ್ಟೆಪ್ಪನ್ನು ತಗೊಳ್ಳಿ. ಇಲ್ಲ ಅಂತ ಅಂದರೆ ಏನೂ ಬದಲಾಗಲ್ಲ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಓದಬೇಕು ಅಂತ ಅಂದ್ಕೊಂಡಾಗ ಫಸ್ಟ್ ಸ್ಟೆಪ್ಪನ್ನು ತಗೊಂಡು 1ನೇ ದಿನ ಬುಕ್ ಹಿಡ್ಕೊಳ್ಳಿ, 2ನೇ ದಿನ ಬುಕ್ಕನ್ನು ಓಪನ್ ಮಾಡಿ, 3ನೇ ದಿನ ಬುಕ್ಕನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿ. ನಿಧಾನ ಆದರೂ ಪರವಾಗಿಲ್ಲ. ಇದನ್ನು ನಾನು ಕೂಡ ಅನುಭವಿಸಿದ್ದೀನಿ. ನೀವು ನೋಡಿರ್ಬೋದು ನನ್ನ ವಿಡಿಯೋಗಳಲ್ಲೂ ಕೂಡ ಸ್ಟಾರ್ಟಿಂಗಲ್ಲಿ ಆಡಿಯೋ ಕ್ವಾಲಿಟಿ ಆಗಲಿ, ವಿಡಿಯೋ ಕ್ವಾಲಿಟಿ ಆಗಲಿ ಚೆನ್ನಾಗಿರ್ತಿರ್ಲಿಲ್ಲ. ಅಷ್ಟೊಂದು ವಿಡಿಯೋ ಎಡಿಟಿಂಗ್ ಕೂಡ ನನಗೆ ಬರ್ತಾ ಇರಲಿಲ್ಲ. ಆದರೆ ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಮೊದಲು ಸ್ಟಾರ್ಟ್ ಮಾಡೋದು ಮುಖ್ಯ. ಸೊ ಮಾಡಬೇಕು ಅಂತ ಅಂದ್ಕೊಂಡಾಗ ಫಸ್ಟ್ ಸ್ಟೆಪ್ಪನ್ನು ತಗೊಂಡು ಮಾಡಿ ಬಿಸಾಕ್ಬಿಡಬೇಕು. ಆ್ಯಂಡ್ ಗೈಸ್, ಈ ವಿಡಿಯೋನ ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂತ ಅಂದರೆ ಕಂಗ್ರ್ಯಾಚುಲೇಷನ್. ತುಂಬಾ ಅಮೇಝಿಂಗ್ ಫ್ಯಾಕ್ಟನ್ನು ಇವತ್ತು ನೀವು ತಿಳ್ಕೊಂಡಿದ್ದೀರಾ. ಹಾಗೆಯೇ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾವ ಫಸ್ಟ್ ಸ್ಟೆಪ್ಪನ್ನು ಇವತ್ತು ತೊಗೊಳ್ಳೋಕ್ಕೆ ಹೊರಟಿದ್ದೀರಾ ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಸ್ ಯು ಕ್ಯಾನ್ ಆ್ಯಂಡ್ ಫೈನ್.